ಇರಾನದ ಈ ಒಂದು ಭಾಳ ಒಂದು ಏನಂತೀನಿ ಭಾವನಾತ್ಮಕವಾದ ಸಂದರ್ಭದಲ್ಲೇ ಭಾರತ ಹೋಗಿ ಭೇಟಿಯಾಗಿ ಬರೋದು, ತಮ್ಮ ಮಿತ್ರತ್ವ ತೋರಿಸ್ಕೊಳ್ಳೋದು ಬಹಳ ಯಥಾಯೋಗ್ಯ. ಈಗಾಗಲೇ ಇತಿಹಾಸದಲ್ಲಿ ಕೊಮೇನಿ ಕಾಲದಿಂದ ಹೇಳ್ಕೊಂಡು ಭಾರತದ ಜೊತೆ ಒಳ್ಳೆಯ ಸಂಬಂಧಗಳಿದ್ದಾವೆ. ನಮ್ಮ ದೇಶದಲ್ಲೂ ಕೊಮೇನಿಯ ಒಂದಿಷ್ಟು ಏನಪ್ಪ ಆಸ್ತಿ ಇತ್ತು ಅಂತ ಅಂದರೆ ಇಲ್ಲೂ ನಮ್ಗೆ ಅವ್ರಿಗೆ ಸಂಬಂಧಗಳಿದ್ದಂಥದ್ದು. ಇದನ್ನೆಲ್ಲ ಇಟ್ಕೊಂಡು ಹೇಳುವಂಥದ್ದು ಒಂದು ಈ ಸಂದರ್ಭದಲ್ಲಿ ಹೋದ್ರೆ ಭಾಳ ಒಳ್ಳೆಯದು. ಯಾಕೆಂದ್ರೆ ವಿಶ್ವದ ವಿದೇಶಾಂಗ ನೀತಿ, ಅರ್ಥನೀತಿ ಎಲ್ಲ ಬದಲಾಗ್ತಾ ಇದೆ. ಅಮೇರಿಕೆಯ ಒಂದು ಕಪಿಮುಷ್ಟಿಯಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದ್ರ ಉಪಯೋಗ ಯಾಕೆ ಮಾಡ್ಕೋಬಾರ್ದು? ಇದು ಸುಮ್ಮನೆ ಒಂದು ಪ್ರಶ್ನೆ, ಉತ್ತರ ಇದಕ್ಕೆ ನೀವು ಹುಡುಕ್ಬೇಕಂತ ಹೇಳ್ತಾ, ಇರಾನ್ ಕರೆದರೂ ಹೋಗುತ್ತಿಲ್ಲ ಏಕೆ ಮೋದಿಯವರು ಅನ್ನೋದು ಇವತ್ತೊಂದು ಪ್ರಶ್ನೆ. ಇದಕ್ಕೆ ನೀವು ಉತ್ತರ ಹುಡುಕಿರಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.